ಯಜಮಾನ್ರೆ ಔಷಧಿ ಕೊಡಿ ಯಜಮಾನ್ರೆ ನಿಮ್ದು ಅಂತೀನಿ ಅವ್ರ ಪರಿಸ್ಥಿತಿ ನೋಡ್ತಿದ್ರೆ ನನಗ್ ಸ್ಯಾನೆ ಭಯ ಆಯ್ತಿದೆ ದಯವಿಟ್ಟು ಯಜಮಾನ್ರೆ ಔಷಧಿ ಕೊಡಿ ಅಷ್ಟು ಭಯ ಇರೋಳು ಇಲ್ಲಿಗೆ ಯಾಕೆ ಓಡ್ ಬಂದೆ ಹೋಗು ಅವನ ಆರೈಕೆ ಮಾಡು ಹೋಗು ನನ್ನ ಕೈಲಿ ಅವ್ರನ್ನ ನೋಡಕ್ಕಾಗ್ತಿಲ್ಲ ಅವನು ಇಷ್ಟು ಕೆಲಸ ಆಯೋದಿಲ್ಲ ನೀನು ನಾನು ಹೇಳಿದ ಕೆಲಸ ಮಾಡಲಿಲ್ಲ ನಾನು ಅವನಿಗೆ ಔಷಧಿ ಕೊಡಲ್ಲ ಕೊಡಬೇಡಿ ನೀವು ಔಷಧಿ ಕೊಡ್ತೇ ಹೋದ್ರೆ ಏನಾಯ್ತು ನಾಳೆಗೆ ನಾನೇ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಔಷಧಿ ಕೊಡಿಸ್ತೀನಿ ಓಹೋ ಅಷ್ಟು ಧೈರ್ಯ ಬಂತ ನಿಮಗೆ ನನ್ನ ಅಪ್ಪಣೆ ಇಲ್ಲದೆ ಮನೆಯಲ್ಲಿ ಒಂದು ಹುಲ್ಕಡ್ಡಿನೂ ಅಲ್ಲಾಡಬಾರ್ದು ಅಲ್ಲಾಡ್ಕೂಡ್ದು ಅರ್ಥ ಆಯ್ತಾ ಅರ್ಥ ಆಯ್ತು ಇನ್ನೊಂದು ವಿಷಯನೂ ನಂಗೆ ಅರ್ಥ ಆಯ್ತು ಇಲ್ಲಿ ಮನುಷ್ಯ ಜೀವಕ್ಕೆ ಅವ್ರ ಭಾವನೆಗೆ ಬೆಲೆನೇ ಇಲ್ಲ ನಿಮ್ ಹಠ ಗೆಲ್ಲೋದೇ ನಿಮಗ್ ಮುಖ್ಯ ಅದರಿಂದ ಯಾರ ಹತ್ರ ಏನು ಅದು ನಿಮಗೆ ಲೆಕ್ಕಕ್ಕಿಲ್ಲ ಲೆಕ್ಕಕ್ಕಿಲ್ಲ ಏನೀಗ ಏನು ಮಾಡ್ತೀಯಾ ಆದ್ರೆ ನನಗೆ ಚಿಕ್ಕ ಯಜಮಾನ್ರ ಪ್ರಾಣನೇ ಅವ್ರ ಆರೋಗ್ಯನೇ ಮುಖ್ಯ ನಾನೇ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆ ಕೊಡಿಸ್ತೀನಿ ಅವ್ರನ್ನ ಉಳಿಸ್ಕೊಳ್ಸ್ಕೊತೀನಿ ಅದನ್ನ ಯಾರಿಂದನೂ ತಡೆಯಕ್ಕೆ ಸಾಧ್ಯ ಇಲ್ಲ ಯಾಕೆ ಮಗು ಇನ್ನೂ ನಿನ್ ಚಿಂತೆ ದೂರ ಆಗಿಲ್ವಾ ಹಾಗೇನಿಲ್ಲ ತಾತ ಅದು ಚಿಕ್ಕ ಯಜಮಾನ್ರನ್ನ ಹೊರಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಎಲ್ಲಿಗೆ ಅಂತ ಏನು ಕೇಳಬೇಡಿ ಮಗು ನಾನು ಕೇಳೋದಿಲ್ಲ ಹಾಗಾದ್ರೆ ನೀವು ನಂಗೆ ಸಹಾಯ ಮಾಡ್ತೀರಾ ಅಲ್ವಾ ಜಾನಕಿ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಏನಾದರೂ ವಿಶೇಷವಾದ ಪೂಜೆಗಳನ್ನ ಮಾಡ್ತಾ ಇದೆಯಾ ಪ್ರತಿದಿನ ಮಾಡ್ತೀನಲ್ರಿ ಪ್ರತಿದಿನ ಮಾಡಿಸೋದಲ್ವೇ ನಿನ್ನ ಎರಡನೇ ಸುಪುತ್ರ ಇದ್ದಾನಲ್ಲ ಅವನು ಒಳ್ಳೇದಾಗ್ಲಿ ಅಂತ ವಿಶೇಷವಾದ ಪೂಜೆಗಳನ್ನ ಮಾಡಿಸು ತಿಳಿತಾ ಏಕೆ ಏನಾಯ್ತದ ಅದ ಗಿರಿಯಾ ಬಾರೋ ಏನಾಯ್ತು ನೋಡೋಣ ಬೇಗ ಹೇಳಿ ಡಾಕ್ಟರ್ ಹತ್ರ ಹೋಗೋಣ ಬನ್ನಿ ಬನ್ನಿ ಒಳ್ಳೆ ಚಿಕ್ಕ ಮಕ್ಳ ತರ ಹಠ ಮಾಡ್ತಿದ್ರಲ್ಲ ಬನ್ನಿ ಯಜಮಾನ್ರೆ ಬೇಗ ಬನ್ನಿ ಹೊರಡೋಣ ಬನ್ನಿ ಯಜಮಾನ್ರೆ ನನ್ ಮಾತು ಕೇಳಿ ಅಯ್ಯೋ ಯಜಮಾನ್ರೆ ಬನ್ನಿ ಯಾಕೆ ಇಷ್ಟು ಗೋಳಾಡ್ತಿದ್ದೀರಾ ತಾತ ಏನಾದ್ರೂ ಔಷಧಿ ಮಾಡ್ಕೊಂಡು ಬರ್ಲಾ ಔಷಧಿನೂ ಬೇಡ ಏನು ಬೇಡ ನಾನ್ ಬದುಕೋದಿಲ್ಲ ಹಂಗೆಲ್ಲ ಹೇಳ್ಬೇಡಿ ನೋಡು ಹೋಗಿ ಕಷಾಯ ತಗೊಂಡ್ ಬಾ ಹೋಗು ಕಷಾಯ ಬೇಡ ಸರಿ ಬೇಡ 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 ಸರಿ ಕಷಾಯ ಬೇಡ ಅಂತೆ ಒಂಚೂರು ಕಾಲಾರು ಉಜ್ಜು ತಾತ ಸಮಾಧಾನ ಮಾಡ್ಕೊಳ್ಳಿ ನೋಡು ಜಗದೀಶ ಹೇಗೆ ಒದ್ದಾಡ್ತಿದ್ದಾರೆ ಏನಾಗಲ್ಲ ಚಿಕ್ಕಪ್ಪ ಉಜ್ಜು 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 ಉಜ್ಜು